ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪದ್ಮಾಗೌಡ. ಆರ್ದಿಸ್ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿಂದು ಈ ವಾರನ ನಾನು ಹೇಗೆ ಪ್ಲ್ಯಾನ್ ಮಾಡ್ತೀನಿ ಅಂತ ವೀಕ್ಲಿ ಪ್ಲ್ಯಾನರ್ ಲೇಔಟು ಮತ್ತು ಹೇಗೆ ನಾನು ಈ ವಾರನ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡು ತೋರಿಸ್ತೀನಿ. ನಾನು ಇವಾಗ ಈ ಬುಕ್ ಯೂಸ್ ಮಾಡ್ತಿರೋದು ಮೆನೋರಾ ಅನ್ನೋ ಬ್ರ್ಯಾಂಡ್ದು. ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿರೋದು. ಮೋಸ್ಟ್ಲಿ ಇದು ₹300 ಅಥವಾ ₹400 ಸಿಗುತ್ತೆ. ಆ್ಯಕ್ಚುಲ್ ಈ ಥರ ಜರ್ನಲ್ ಬುಕ್ಸ್ ಎಲ್ಲ ತೊಗೊಳ್ಬೇಕು ಅಂತ ಅಂದರೆ ಅಮೆಝಾನ್ ಬೆಸ್ಟ್ ಆನ್ಲೈನಲ್ಲಿ ತೊಗೊಳ್ಳೋದು. ನೀವು ಅಂಗಡೀಲಿ ತೊಗೊಳ್ಬೇಕು ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಮತ್ತು ಬುಕ್ಕು ಚೆನ್ನಾಗಿದೆ, ಡಾಟೆಡ್ ಲೈನ್ ಇದೆ ಮತ್ತು ಫ್ಲ್ಯಾಟಾಗಿ ನಿಲ್ಲತ್ತೆ, ಬ್ಲಂಟ್ ಇದಾಗಲ್ಲ, ಬೆಂಡಾಗೇನು ನಿಲ್ಲೋದಿಲ್ಲ. ಸೊ ಇವಾಗ ನಾನು ಈ ವಾರ ಜನವರಿಯ 2ನೇ ವಾರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. 8ರಿಂದ 14ನೇ ತಾರೀಕು ತನಕ. ನಾನು ಮಂತ್ಲಿ ಪ್ಲ್ಯಾನರಲ್ಲಿ ವಿಡಿಯೋ ಮಾಡಿದಾಗ ನಿಮಗೆ ತೋರಿಸಿದ್ದೆ ವೀಕ್ಲಿ ಪ್ಲ್ಯಾನರ್ ಲೇಔಟ್ ಹೀಗಿರುತ್ತೆ, ನಾನು ಇದರಲ್ಲಿ ಏನೇನಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಅಂಥೇಳಿ. ಈಗ ನೀವು ನೋಡ್ತಾ ಇದ್ದೀರಾ, ಲೆಫ್ಟ್ ಸೈಡಲ್ಲಿ ನಾನು ಬರಿತಾ ಇದ್ದೀನಿ, ಒಂದು ಟೇಬಲ್ ಹಾಕ್ಕೊಂಡಿದ್ದೀನಿ. ಸೋಮವಾರದಿಂದ ಭಾನುವಾರ ತನಕ ನಾನು ಕಾಲಮ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಈ ಕಡೆ ಲೆಫ್ಟ್ ಸೈಡಲ್ಲಿ ಕೆಲವೊಂದು ಕಾಲಮ್ಸ್ ಇದೆ. ಏನಪ್ಪ ಅಂತ ನೀವು ಕೇಳ್ಬೋದು. ನಿಮ್ಗೆ ಇದನ್ನು ನೋಡಿದ್ರೆ ನಿಮಗೆ ನಗುನೂ ಬರ್ಬೋದು, ಕೆಲವರಿಗೆ ಇಷ್ಟೆಲ್ಲ ಅವಶ್ಯಕತೆ ಇದೆಯಾ ಅಂತಲೂ ಅನ್ನಿಸ್ಬೋದು. ನೋಡಿ, ಇದು ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ ನೋಡಿ. ಫಸ್ಟ್ ಕಾಲಮ್ ಬಂದುಬಿಟ್ಟು ಮೀಲ್ ಪ್ಲ್ಯಾನ್ ಅಂತ ಹೇಳಿ, ಅಂದರೆ ನಾನು ಇಡೀ ವಾರಕ್ಕೆ ಏನೇನು ಅಡುಗೆ ಮಾಡಬೇಕು, ಬೆಳಗ್ಗೆ ತಿಂಡಿ ಏನು ಮಾಡಬೇಕು, ಮಧ್ಯಾಹ್ನ ಊಟ ಅಂದರೆ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ. ಸೊ ಮಧ್ಯಾಹ್ನ ಊಟದ್ದು ನನಗೇನು ಅಷ್ಟು ತಲೆ ಬಿಸಿ ಇರಲ್ಲ ಗುರುವಾರ ತನಕ. ಶುಕ್ರವಾರದಿಂದ ನನಗೆ ಯೋಚನೆ ಆಗೋದು ಮಧ್ಯಾಹ್ನ ಊಟದ ಬಗ್ಗೆ. ಸೊ ಜನರಲಾಗಿ ಬೆಳಗ್ಗೆ ತಿಂಡಿ ಮತ್ತು ಸಂಜೆದು ರಾತ್ರಿ ಊಟ, ಮತ್ತು ತುಂಬ ಮುಖ್ಯವಾಗಿರೋದಂದರೆ ಸಂಜೆ ಸ್ನ್ಯಾಕ್ಸು. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನು ಕೊಡೋದು ಅನ್ನೋದ್ರ ಬಗ್ಗೆ. ಸೊ ಅದು ಒಂದನ್ನು ನಾನು ಇಡೀ ಒಂದು ಕಾಲಮಲ್ಲಿ ಬರಿತಾ ಇದ್ದೀನಿ. ಅದ್ರ ನೆಕ್ಸ್ಟಿಂದು ಮೀಲ್ ಪ್ರೆಪ್ ಅಂತ, ಅಂದರೆ ಮರುದಿನದ್ದು ಅಡುಗೆ ತಿಂಡಿಗೆ ಹಿಂದಿನ ದಿನ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ತೀವಲ್ಲ, ಅದು ಈಗ ನಾಳೆಗೆ ಏನು ತಿಂಡಿ ಮಾಡ್ತೀವಿ ಅದಕ್ಕೆ ಅಡುಗೆ ಏನು ಮಾಡ್ತೀವಿ ಅದಕ್ಕೆ ಪ್ರಿಪ್ರೇಷನ್. ಅದ್ರ ನೆಕ್ಸ್ಟಿಂದು ಕ್ಲೀನಿಂಗಿಂದು, ಇವತ್ತಿನ ದಿನ ನಾನು ಏನು ಕ್ಲೀನ್ ಮಾಡಬೇಕು ಅಂತ. ಅದ್ರ ನೆಕ್ಸ್ಟ್ ಕಾಲಮ್ ಬಂದುಬಿಟ್ಟು ಲಾಂಡ್ರಿ, ಅಂದರೆ ಬಟ್ಟೆ ಒಗೆಯೋದಕ್ಕೆ ಸಂಬಂಧಪಟ್ಟಂಗೆ ಏನೇನಿರುತ್ತೆ, ಏನು ಮಾಡಬೇಕು ಈ ದಿನ ಅಂಥೇಳಿ. ಇದು ಎಲ್ಲ ಡೀಟೇಲ್ಸ್ನು ನಾನು ಒಂದು ರಫಲ್ಲಿ ಒಂದು ಬುಕ್ಕಲ್ಲಿ ಬರ್ಕೋತೀನಿ. ಮುಂಚೆಯಿಂದನೂ ಇದನ್ನೇ ಯೂಸ್ ಮಾಡ್ತಿದ್ದೆ. ಇವಾಗ ಆರ್ಗನೈಸ್ಡ್ ಆಗಿ ಈ ಜರ್ನಲ್ನ ನಾನು ಈ ವರ್ಷದಿಂದ, ಆ್ಯಕ್ಚುಲಿ ಮುಂಚಿಂದನೂ ಶುರು ಮಾಡಿದ್ದೆ, ಬಟ್ ಕನ್ಸಿಸ್ಟೆಂಟ್ ಆಗಿರಲಿಲ್ಲ. ಈ ವರ್ಷದಿಂದ ಇದನ್ನು ಆರ್ಗನೈಸ್ಡ್ ಆಗಿ ಶುರು ಮಾಡಿರೋದು. ನೆಕ್ಸ್ಟ್ ಲಾಂಡ್ರಿ ಪಾರ್ಟ್ ಆದಮೇಲೆ ನಾನು ಕಿಡ್ಸ್ ಅಂತ ಬರ್ದಿದ್ದೀನಿ. ಮಕ್ಕಳಿಗೆ ಸಂಬಂಧಪಟ್ಟಿದ್ದೇನಾದ್ರು ಕೆಲಸಗಳಿದ್ದರೆ ಅದನ್ನು ನೋಟ್ ಮಾಡ್ಕೊಂಡಿರೋದು. ಅದ್ರ ನೆಕ್ಸ್ಟು ವರ್ಕ್ ರಿಲೇಟೆಡ್, ನಾನು ಆಫೀಸ್ ರಿಲೇಟೆಡ್ ಏನಾದರೂ ಕೆಲಸಗಳಿದ್ದರೆ ಆ ಲೈನಲ್ಲಿ ಬರಿತೀನಿ. ಅದ್ರ ನೆಕ್ಸ್ಟು ಯೂಟ್ಯೂಬು. ಆ್ಯಕ್ಚುಲಿ ನಂದು ಯೂಟ್ಯೂಬ್ ರುಟೀನ್ ಇನ್ನೂ ಕರೆಕ್ಟಾಗಿ ಸೆಟ್ ಆಗಿಲ್ಲ. ನನಗೆ ಯಾವಾಗ ಟೈಮ್ ಆಗುತ್ತೋ ಅವಾಗ ನಾನು ಮಾಡ್ತಾ ಇರೋದು. ಬಟ್ ಅದಕ್ಕೂ ಒಂದು ರುಟೀನ್ ಅಂತ ಫಿಕ್ಸ್ ಮಾಡ್ಕೊತೀನಿ ಈ ವಾರದಲ್ಲೇ. ನೆಕ್ಸ್ಟ್ ಬಂದು ಸೆಲ್ಫ್ ಕೇರ್ ಅಂತ. ಇಷ್ಟೆಲ್ಲ ಮಾಡಿದವ್ರಿಗೆ ನಮ್ಮ ಬಗ್ಗೆ ನಾವು ಕೇರ್ ತೊಗೊಳ್ಳೇಬೇಕಲ್ವ. ಸೊ ಅದಕ್ಕೆ ಸೆಲ್ಫ್ ಕೇರ್ ಬಗ್ಗೆ ಏನು ಪ್ಲ್ಯಾನ್ ಮಾಡ್ತೀನಿ, ಯಾವ್ಯಾವ ವಾರ ಏನೇನು ಮಾಡಬೇಕು ಅಂತೇಳಿ ಅದ್ರ ಬಗ್ಗೆ ಇರೋದು ಲಾಸ್ಟ್ ರೋ ಅಲ್ಲಿರೋದು. ಓಕೆ, ಈಗ ಬರೋಣ ಮೀಲ್ ಪ್ಲ್ಯಾನಲ್ಲಿ ಏನೇನೆಲ್ಲ ಬರಿತೀನಿ ನಾನು ಅಂಥೇಳಿ. ಬೆಳಗ್ಗೆ ಎಕ್ಸಾಂಪಲ್ಲು ದೋಸೆ, ಸೋಮವಾರ ಬೆಳಗ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಬೇಕು ಅಂತ, ಮತ್ತು ರಾತ್ರಿಗೆ ಸಬ್ಬಸಿಗೆ ಸಾರು. ನೆಕ್ಸ್ಟ್ ಸ್ನ್ಯಾಕ್ಸಿಗೆ ಸಂಜೆ ಚೆನ್ನ ಉಸ್ಲಿ ಮಾಡೋಣ ಅಂತ. ಎಕ್ಸಾಂಪಲಿಗೆ ನಾನು ಹೇಳ್ತಿರೋದು. ಎಲ್ಲ ದಿನವೂ ನಿಮಗೆ ಹೇಳ್ತಾ ನಿಮಗೆ ಬೋರ್ ಹೊಡ್ಸಲ್ಲ. ಬಟ್ ಅದನ್ನು ಈಗ ಸೋಮವಾರಕ್ಕೆ ನಾನು ಅದನ್ನು ಮಾಡಬೇಕು ಅಂತಂದರೆ ನಾನು ಭಾನುವಾರನೇ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಅದೇ ನೆಕ್ಸ್ಟ್ ರೋ ಅಲ್ಲಿರೋದು ಮೀಲ್ ಪ್ರೆಪ್ ಅಂತ ಅಷ್ಟೇ. ಈಗ ನೆಕ್ಸ್ಟು ನಾನು ಟ್ಯೂಸ್ಡೇದು ನಾನು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಬರೆದಿದ್ದೀನಿ. ಚಪಾತಿ ಬೆಂಡೆಕಾಯಿ ಪಲ್ಯ ಬರೀಬೇಕು ಅಂದರೆ ಹಿಂದಿನ ದಿನ ನಾವು ಏನು ಮಾಡಿಟ್ಕೋಬೇಕು, ಚಪಾತಿ ಹಿಟ್ಟು ಕಲಿಸೋದು, ಅಥವಾ ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಳ್ಳೋದು, ಅಥವಾ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಕಟ್ ಮಾಡಿಡೋದು, ಅಥವಾ ಕ್ಲೀನ್ ಮಾಡಿಡೋದು, ಅದನ್ನೆಲ್ಲ ಹಿಂದಿನ ದಿನವೇ ಮಾಡಿಟ್ಕೋತೀನಿ. ಬೆಳಗ್ಗೆ ಎದ್ದು ಎಲ್ಲ ಕ್ಲೀನಾಗಿದ್ದರೆ ಕಟ್ ಮಾಡಿ ತಕ್ಷಣ ಒಗ್ಗರಣೆ ಹಾಕ್ಲಿಕ್ಕಾಗಲಿ, ಅಥವಾ ಕಟ್ ಮಾಡಿಟ್ರೆ ತರಕಾರಿನ ಒಗ್ಗರಣೆ ಹಾಕ್ಲಿಕ್ಕಾಗಲಿ, ಅಡುಗೆ ಮಾಡಲಿಕ್ಕಾಗಲಿ
ತುಂಬ ಈಸಿ ಆಗುತ್ತೆ. ಈಗ ಚಪಾತಿ ಹಿಟ್ಟು ಕಲಸಿಟ್ಟಿದ್ರೆ ಮರುದಿನ ಚಪಾತಿ ಉಜ್ಜಿ ಬೇಯಿಸ್ಕೊಡೋದು ಅಷ್ಟೇ ಇರುತ್ತೆ. ಸೊ ಹಾಗಾಗಿ ಮೀಲ್ ಪ್ರೆಪ್ ಕೂಡ ಪ್ರಿಪ್ರೇಷನ್ ನಾವು ಏನು ಇವತ್ತು ಮಾಡಬೇಕೋ ಅಡುಗೆ ಮಾಡ್ತೀವೋ ಅದಕ್ಕೆ ಹಿಂದಿನ ದಿನವೇ ಪ್ರಿಪ್ರೇಷನ್ ತಯಾರು ಮಾಡಿಟ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಅನಿಸುತ್ತೆ. ಎಸ್ಪೆಷಲಿ ಬರೀ ವರ್ಕಿಂಗ್ ವುಮನ್ ಅಂತಲೇ ಅಲ್ಲ, ಕೆಲಸ ಮಾಡೋರಷ್ಟೇ ಅಂತಲ್ಲ, ಮನೇಲಿರೋರು ಹೌಸ್ ವೈಫ್ ಅಂತ ಅನ್ನಬಾರ್ದು, ಹೋಮ್ ಮೇಕರ್ಗೂ ಕೂಡ ಇದು ತುಂಬಾ ಮುಖ್ಯ. ಯಾಕೆಂದರೆ ಆಫೀಸ್ಗೆ ಹೋಗೋರನ್ನ ಮಕ್ಕಳನ್ನ ಇನ್ ಟೈಮಿಗೆ ಅವ್ರು ಕಳಿಸ್ಬೇಕು ಅಂತಂದರೆ ಅವರು ಪಾಪ ಕಷ್ಟಪಟ್ಟು ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೆಳಗಿಂದು ಗಡಿಬಿಡಿ ಎಲ್ಲ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಯೂಶ್ವಲಿ ನಾನು ಶನಿವಾರ ಮತ್ತು ಭಾನುವಾರದ್ದು ಸ್ವಲ್ಪ ಲೇಟಾಗೇ ಮಾಡ್ಕೋತೀನಿ. ಯಾಕೆಂದರೆ ಅದು ಮಾಡಿಕೊಂಡ್ರು ಹಸ್ಬೆಂಡ್ ವೀಕೆಂಡ್ ಇರೋದ್ರಿಂದ ಹಸ್ಬೆಂಡ್ ಕಡೆಯಿಂದ ಸ್ವಲ್ಪ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಅದು ಅಲ್ಲದೆ ಈ ವಾರ ಸ್ವಲ್ಪ ಗೆಸ್ಟ್ ಬರೋರಿದ್ದಾರೆ. ಸೊ ಅವ್ರು ಬಂದಮೇಲೆ ಅಥವಾ ಅವ್ರು ಬರೋಕ್ಕೆ ಒಂದು ಅಥವಾ 2 ದಿನದ ಮುಂಚೆ ನಾನು ಪ್ಲ್ಯಾನ್ ಮಾಡ್ಕೋತೀನಿ ಅದು ಏನು ಅಂಥೇಳಿ, ಏನು ಮಾಡಬೇಕು ಅಂಥೇಳಿ. ಮೀಲ್ ಪ್ಲ್ಯಾನ್ ಆದಮೇಲೆ ಮೀಲ್ ಪ್ರಿಪ್ರೇಷನ್ದು ಏನೇನು ಅವತ್ತಿನ ಏನೇನಿದೆಯಾ ಅಂದರೆ ಹಿಂದಿನ ದಿನ ಏನೇನು ಮಾಡಬೇಕು. ಈಗ ವೆನ್ಸ್ಡೇ ನೋಡಿದ್ರೆ ನಾನು ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಎಣ್ಗಾಯಿ ಅಂತ ಬರ್ದಿದ್ದೀನಿ. ಅಕ್ಕಿ ರೊಟ್ಟಿಗೆ ಹಿಂದಿನ ದಿನವೇ ಹಿಟ್ಟೆಲ್ಲ ರೆಡಿ ಮಾಡಿಟ್ಕೊಳ್ಳೋದು, ಬದನೆಕಾಯಿ ಪಲ್ಯಕ್ಕೆ ಬದನೆಕಾಯಿ ಎಲ್ಲ ತೊಳೆದಿಡೋದು, ಮಸಾಲೆ ಎಲ್ಲ ರೆಡಿ ಮಾಡಿಟ್ಕೊಳ್ಳೋದು ಎಲ್ಲ ಮಾಡಿದ್ರೆ ಮರುದಿನ 1 ಗಂಟೆಲಾಗೋ ಕೆಲಸ ಅರ್ಧ ಗಂಟೆಯಲ್ಲೇ ಮುಗ್ದೋಗ್ಬಿಡುತ್ತೆ. ಸೊ ಹಾಗಾಗಿ ಹಿಂದಿನ ದಿನ ಯಾರೇ ಒಂದು ಹೆಣ್ಮಕ್ಳಿಗಾಗಲಿ, ಹೊರಗಡೆ ಕೆಲಸ ಮಾಡೋರಾಗಲಿ ಅಥವಾ ಮನೇಲಿರೋರಾಗಲಿ ಎಲ್ಲರಿಗೂ ಅಷ್ಟೇ ಮಟ್ಟದ ಕೆಲಸ ಇದ್ದೇ ಇರುತ್ತೆ. ಮನೇಲಿರೋರು ಕೂಡ ಏನು ಆರಾಮಾಗಿ ಫ್ರೀಯಾಗಿರೋದಿಲ್ಲ. ಅವರು ಕೂಡ ಈ ಥರ ಎಲ್ಲ ಮೀಲ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಅವರು ರಿಲ್ಯಾಕ್ಸ್ಡ್ ಆಗಿರ್ಬೋದು. ಮುಖ್ಯವಾಗಿ ನಾವು ಇವತ್ತು ಏನು ಮಾಡಬೇಕು ಅಂತ ಮುಂಚೆನೇ ಡಿಸೈಡ್ ಮಾಡ್ಕೊಂಡಿದ್ಬಿಟ್ರೆ ಅದರಷ್ಟು ದೊಡ್ಡ ಭಾರ ಇನ್ನೊಂದಿರಲ್ಲ. ಡಿಸೈಡ್ ಮಾಡ್ಕೊಂಬಿಟ್ರೆ ಅದು ದೊಡ್ಡ ಭಾರ ಕಳೆದಂಗೆ ಆಗುತ್ತೆ. ಅದ್ರ ಜೊತೆಗೆ ಇದೊಂದು ಪ್ರಿಪ್ರೇಷನ್ನು ಇದ್ಬಿಟ್ರೆ ಇನ್ನೂ ಈಸಿ. ಬೆಳಗ್ಗೆ ಎದ್ದು ತಿಂಡಿ ಎಷ್ಟು ಬೇಗ ಆಗುತ್ತೆ ಅಂತ ನೀವೇ ನೋಡ್ಬೋದು. ನೆಕ್ಸ್ಟ್ ಅದೇ ಥರ ನಾನು ಪ್ರತಿದಿನದ್ದು ಬರಿತಾ ಇದ್ದೀನಿ. ಥರ್ಸ್ಡೇಗೆ ತಿಂಡಿ ಊಟಕ್ಕೆಲ್ಲ ಏನೇನು ಮಾಡಬೇಕು, ಫ್ರೈಡೇಗೆ ತಿಂಡಿ ಊಟಕ್ಕೆಲ್ಲ ಪ್ರಿಪ್ರೇಷನ್ ಏನು ಮಾಡಬೇಕು ಅಂತ. ನಾನು ಆಗಲೇ ಹೇಳ್ದಂಗೆ ಶನಿವಾರ ಮತ್ತು ಭಾನುವಾರ ನಾನು ಖಾಲಿ ಬಿಟ್ಟಿರೋದ್ರಿಂದ ಸೊ ಶುಕ್ರವಾರನೂ ಮೀಲ್ ಪ್ರಿಪ್ರೇಷನ್ ಕಾಲಮ್ಮು ಬಾಕ್ಸು ಖಾಲಿನೇ ಉಳಿಯುತ್ತೆ. ಇನ್ನೊಂದು 2 ಡೇಸಲ್ಲಿ ಡಿಸೈಡ್ ಮಾಡಿ ಅದನ್ನೇನು ಅಂತ. ಗೆಸ್ಟ್ ಬರೋರು ಇರೋದ್ರಿಂದ ಅದೊಂದು 2 ಡೇಸ್ ಡಿಲೇ ಆಗುತ್ತೆ ಅಷ್ಟೇ ಬರೆಯೋದು. ಅದು ನೆಕ್ಸ್ಟ್ ಬಂದುಬಿಟ್ಟು ನನಗೆ ಕ್ಲೀನಿಂಗ್ ಬಗ್ಗೆ ಇರೋದು. ಕ್ಲೀನಿಂಗ್ ಇದರಲ್ಲಿ ಸೋಮವಾರ ಏನು ಕ್ಲೀನ್ ಮಾಡಬೇಕು ಅಂದರೆ, ಸೋಮವಾರ ಯೂಶ್ವಲಿ ನಾನು ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ. ಸೊ ಅವತ್ತು ಪೂಜಾ ರೂಮ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ನಾನು ಪೂಜಾ ರೂಮ್ ಬರ್ದಿದ್ದೀನಿ. ಆ್ಯಕ್ಚುಲಿ ನಂದು ಇದು ವೀಕ್ಲಿ ಕ್ಲೀನಿಂಗ್ ರೂಟೀನು, ಎಸ್ಪೆಷಲಿ ಕ್ಲೀನಿಂಗ್ ರೂಟೀನು ತುಂಬ ಸರಿ ಪ್ಲ್ಯಾನ್ ಮಾಡಿದ್ದೀನಿ. ತುಂಬ ದಿನದಿಂದ ಫಾಲೋ ಕೂಡ ಮಾಡ್ತಿದ್ದೀನಿ. ಅಂದರೆ ಕನ್ಸಿಸ್ಟೆಂಟಾಗಿ ಅಂತಲ್ಲ, ಮಧ್ಯೆ ಮಿಸ್ ಆಗುತ್ತೆ. ಒಂದು ದಿನ ಮಾಡಿಲ್ಲ ಅಂತಂದರೆ ಅದರ ನೆಕ್ಸ್ಟ್ ಡೇಗೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಇದು ಮಾಡೋದ್ರಿಂದ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ನನಗೆ ಹೆಲ್ಪ್ ಆಗಿದೆ. ಇದರಿಂದ ಖಂಡಿತ ನಿಮಗೂ ಇದನ್ನು ಮಾಡೋದ್ರಿಂದ ಖಂಡಿತ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕೂ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೆ ಯೋಚನೆ ಮಾಡೋಕ್ಕಿರಲ್ಲ, ಇವತ್ತು ಏನು ಮಾಡಲಿ, ಯಾವಾಗ ಏನು ಮಾಡಲಿ ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಎಲ್ಲ ಇರೋದಿಲ್ಲ. ಸೊ ಅದೇ ಪ್ರಕಾರ ಇವತ್ತು ಅಂದರೆ ಸೋಮವಾರ ಪೂಜೆ ರೂಮ್ನ ಕ್ಲೀನ್ ಮಾಡ್ತೀನಿ. ದೇವ್ರ ಫೋಟೋ ಎಲ್ಲ ಒರೆಸೋದು ಅಥವಾ ದೇವ್ರ ಪಾತ್ರೆಗಳನ್ನ ಮೂರ್ತಿಗಳನ್ನೆಲ್ಲ ತೊಳೆಯೋದು ಅದನ್ನು ಮಾಡಬೇಕು ಅಂತ. ಮತ್ತು ನೆಕ್ಸ್ಟು ಮಂಗಳವಾರ ಬಂದು ಹಾಲಲ್ಲಿ ಏನೇನಿರುತ್ತೆ. ಆ್ಯಕ್ಚುಲಿ ನಂದು ಕ್ಲೀನಿಂಗ್ ಪ್ಲ್ಯಾನ್ ಹೇಗಿದೆ ಅಂತ ಅಂದರೆ, ಹಾಲ್ ಅಂತ ಅಂದ್ಕೊಳ್ತೀನಿ. ಅಂದರೆ ಆ ಹಾಲಲ್ಲಿ ಏನೇನು ಕ್ಲೀನ್ ಮಾಡೋಕ್ಕಿರುತ್ತೆ ಅನ್ನೋದು ಕೂಡ ನಂದು ಕ್ಲೀನಿಂಗ್ ಸ್ಕೆಡ್ಯೂಲೇ ಬೇರೆ ಥರ ಇದೆ. ಇದು ವೀಕ್ಲಿ ಪ್ಲ್ಯಾನರ್ ಆಗಿರೋದ್ರಿಂದ ಈ ವಾರದಲ್ಲಿ ಸೋಮವಾರ ಏನು ಮಾಡಬೇಕು, ಮಂಗಳವಾರ ಏನು ಮಾಡಬೇಕು ಅಂತ. ಬಟ್ ನಂದು ಕ್ಲೀನಿಂಗ್ ಪ್ಲ್ಯಾನಲ್ಲಿ ಹಾಲಲ್ಲಿ ಏನು ಕ್ಲೀನ್ ಮಾಡಬೇಕು, ಹಾಲಲ್ಲಿರೋ ವಸ್ತುಗಳನ್ನ ದಿನ ಯಾವುದನ್ನು ಕ್ಲೀನ್ ಮಾಡಬೇಕು, ಪ್ರತಿ ವಾರ ವೀಕ್ಲಿ ಕ್ಲೀನ್ ಮಾಡೋದು ಯಾವುದಿರುತ್ತೆ, ಮಂತ್ಲಿ ಡೀಪ್ ಕ್ಲೀನ್ ಮಾಡೋದು ಏನಿರುತ್ತೆ ಅದನ್ನು ಕೂಡ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಅದನ್ನು ಕೂಡ ಸದ್ಯದಲ್ಲೇ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನಾನಿವಾಗ ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಜಸ್ಟ್ ಹಾಲ್, ಕಿಚನ್ನು, ಬೆಡ್ರೂಮ್ಸು, ಬಾತ್ರೂಮ್ಸು ಅಂತ ಬರಿತಾ ಇದ್ದೀನಿ. ಟ್ಯೂಸ್ಡೇ ನಂದು ಹಾಲು, ವೆನ್ಸ್ಡೇ ಕಿಚನ್ನು,
ಥರ್ಸ್ಡೇ ಬೆಡ್ರೂಮ್ಸು, ಫ್ರೈಡೇ ಬಾತ್ರೂಮ್ಸ್ ಇರುತ್ತೆ, ಸ್ಯಾಟರ್ಡೇ ಯುಟಿಲಿಟಿ ಸೆಕ್ಷನ್ನು, ಮತ್ತು ಔಟ್ಡೋರು ಮತ್ತು ಬಾಲ್ಕನಿ ಇರುತ್ತೆ. ಸಂಡೇ ಯೂಶ್ವಲಿ ನಾನು ಏನೂ ಇಟ್ಕೊಳ್ಳಲ್ಲ. ಸಂಡೇ ನನಗೆ ಏನೂ ಮಾಡೋಕ್ಕೆ ಮನಸ್ಸಿರೋದಿಲ್ಲ, ಏನೂ ಮಾಡೋದು ಇಲ್ಲ. ನಾನು ಏನೇ ಕೆಲಸ ಮಾಡೋದಾದರೂ ಭಾನುವಾರ ನಾನು ಸಂಜೆ ಮೇಲೆ ಮಾಡೋದು, ಒಂದು 5 ಗಂಟೆ 6 ಗಂಟೆ ಮೇಲೇ ಮಾಡೋದು. ಬಟ್ ಅವತ್ತೊಂದು ಪ್ಲ್ಯಾನ್ಸ್ ಇನ್ ಒಂದು ಸೆಕ್ಷನ್ನ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ಬಟ್ ಆ್ಯಕ್ಚುಲಿ ನಂದು ವೀಕ್ಲಿ ಪ್ಲ್ಯಾನಲ್ಲಿ ಹಾಲಲ್ಲಿ ಏನು ಕ್ಲೀನ್ ಮಾಡಬೇಕು ಅಂತಲೂ ಕೂಡ ನಾನು ಬರಿತೀನಿ. ಅದನ್ನು ಸದ್ಯದಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ಮೇಲೆ ನಾನು ನೆಕ್ಸ್ಟ್ ವೀಕ್ ಪ್ಲ್ಯಾನಲ್ಲಿ ಈ ವಾರ ಹಾಲಲ್ಲಿ ಏನು ಕ್ಲೀನ್ ಮಾಡಬೇಕು ಅಥವಾ ಕಿಚನಲ್ಲಿ ಏನು ಕ್ಲೀನ್ ಮಾಡಬೇಕು ಅಂತಲೂ ಕೂಡ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು ಯಾವ್ಯಾವ ಸೆಕ್ಷನ್ ಬರೀಬೇಕು ಅಂತ ಬರೆದಿದ್ದೀನಿ ಅಷ್ಟೇ. ಅದ್ರ ನೆಕ್ಸ್ಟ್ ಬಂದುಬಿಟ್ಟು ಲಾಂಡ್ರಿ, ಬಟ್ಟೆ ಒಗೆಯೋಕ್ಕೆ ಸಂಬಂಧಪಟ್ಟಂಗೆ ಸೋಮವಾರ ನಾನು ಜನರಲ್ ಏನು ಬಟ್ಟೆಗಳಿರುತ್ತೆ ಡೈಲಿ ಯೂಸಿಂದು ಅದೆಲ್ಲ ತೊಳಿತೀನಿ. ನನ್ನ ಮಷಿನಿದೆ, ಮಷಿನಿಗೆ ಹಾಕೋದು. ನೆಕ್ಸ್ಟು ಮಂಗಳವಾರ ಅದು ಒಣಗಿರೋದನ್ನು ಮಡ್ಚೋದು, ಐರನ್ ಮಾಡೋದಿದ್ರೆ ಐರನ್ ಮಾಡೋದಿರುತ್ತೆ. ಮತ್ತು ಆ್ಯಸ್ ಯೂಶ್ವಲ್ ಬುಧವಾರ ಮತ್ತು ಗುರುವಾರ ಜನರಲ್ ಇರುತ್ತೆ ಮತ್ತು ಬಟ್ಟೆ ಮಡ್ಚೋದು. ಶುಕ್ರವಾರನೂ ಜನರಲ್ ಏನಿರುತ್ತೋ ನಾನು ಜನರಲ್ ಇರೋದನ್ನು ಜನರಲ್ ಅಂದರೆ ಡೈಲಿ ಯೂಸ್ ಮಾಡೋ ಬಟ್ಟೆಗಳನ್ನ 2 ಡೇಸಿಗೆ ಒನ್ಸ್ ವಾಶ್ ಮಾಡೋಕ್ಕೆ ಹಾಕ್ತೀನಿ. ಶನಿವಾರ ಬಂದುಬಿಟ್ಟು ಹಿಂದಿನ ದಿನ ತೊಳೆದಿರೋದು ಬಟ್ಟೆ ಫೋಲ್ಡಿಂಗ್ ಐರನಿಂಗ್ ಇರುತ್ತೆ. ಜೊತೆಗೆ ವೈಟ್ಸ್ ಏನಾದ್ರು ಇದ್ದರೆ ಅದನ್ನು ಸಪ್ರೇಟ್ ವೀಕ್ಲಿ ಒನ್ಸ್ ಮಾತ್ರ ನಾನು ವಾಶ್ ಮಾಡೋದು. ಮತ್ತು ಸಂಡೇ ಡೋರ್ ಮ್ಯಾಟು ಮತ್ತು ಏನಾದ್ರು ಕೈಯಿಂದ ವಾಶ್ ಮಾಡೋದಿದ್ರೆ ಡೆಲಿಕೇಟ್ಸ್ ಇದ್ದರೆ, ಮತ್ತು ಬೆಡ್ಶೀಟ್ಸು ಚೇಂಜ್ ಮಾಡಿ ಬೆಡ್ಶೀಟು ವಾಶ್ ಮಾಡೋದು, ಡೋರ್ ಮ್ಯಾಟ್ಸ್ ವಾಶ್ ಮಾಡೋದು, ಇದೆಲ್ಲ ಸಂಡೇ ನಾನು ಮಾಡ್ಕೊಳ್ತೀನಿ. ಒಂದು ವೇಳೆ ಸಂಡೇ ಏನಾದ್ರು ಊರಿಗೆ ಏನಾದ್ರು ಹೋಗಿದ್ರೆ, ಬೇರೆ ಕಡೆ ಎಲ್ಲರೂ ಹೋಗಿದ್ರೆ ಅವತ್ತಿನ ದಿನದನ್ನು, ಇಲ್ಲ ಅರ್ಜೆಂಟ್ ಇದ್ದರೆ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಆಗುತ್ತೆ ಸೋಮವಾರಕ್ಕೆ, ಇಲ್ಲ ಅಂತಂದರೆ ನೆಕ್ಸ್ಟ್ ವೀಕಿಗೆ ನಾನು ಪೋಸ್ಟ್ಪೋನ್ ಮಾಡ್ಕೋತೀನಿ. ನೆಕ್ಸ್ಟ್ ಸೆಕ್ಷನ್ ಬಂದುಬಿಟ್ಟು ಮಕ್ಕಳದ್ದು ಆ್ಯಸ್ ಯೂಶ್ವಲ್ ನಾನು ಆ್ಯಕ್ಚುಲ್ ಈ ಕಾಲಮಲ್ಲಿ ನೀವು ಲಾಸ್ಟ್ ವೀಕ್ ನೋಡಿದ್ರೆ 2 ಮಕ್ಕಳದ್ದು ಹೆಸರು ಬರೆದಿದ್ದೀನಿ. ಬಟ್ ಇವಾಗ ನಾನು ಈ ಕಾಲಮಲ್ಲಿ ಒಂದೇ ರೋಲ್ ಬರೆದಿದ್ದೀನಿ ಕಿಡ್ಸ್ ಅಂತ. ಯಾಕೆ ಅಂತಂದರೆ ಲಾಸ್ಟ್ ವೀಕಲ್ಲಿ ನಾನು ಯೂಟ್ಯೂಬ್ ಸೆಕ್ಷನ್ನು ನಂದು ಮುಂಚಿಂದನೂ ಇರಲಿಲ್ವಲ್ಲ, ಅದಕ್ಕೆ ಅದನ್ನು ನಾನು ಸೇರಿಸಿರಲಿಲ್ಲ. ಬಟ್ ಈ ವಾರದಿಂದ ನಾನು ಯೂಟ್ಯೂಬ್ ಸೆಕ್ಷನನ್ನು ಕೂಡ ಓಪನ್ ಅಂದರೆ ಈ ಒಂದು ರೋಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬಟ್ ಯಾಕೆಂದರೆ ಅದಕ್ಕೂ ಕೂಡ ರುಟೀನ್ ಸೆಟ್ ಮಾಡಬೇಕು, ನಾನು ಇನ್ನೂ ಮಾಡಿಲ್ಲ ಅಷ್ಟೇ. ನೆಕ್ಸ್ಟ್ ಮಾಡಿದಾಗ ನಾನು ನೆಕ್ಸ್ಟ್ ವೀಕಲ್ಲಿ ಮೋಸ್ಟ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಕಿಡ್ಸಲ್ಲಿ ಅವರಿಗೆ ತಲೆಗೆ ಎಣ್ಣೆ ಹಚ್ಚೋದು, ಅಥವಾ ಅವ್ರದ್ದು ತಲೆ ಸ್ನಾನ ಮಾಡಿಸ್ಬೋದು, ಅಥವಾ ನೇಲ್ ಕಟ್ ಮಾಡ್ಬೋದು, ಅಥವಾ ಅವ್ರದ್ದು ಏನಾದ್ರು ಸ್ಪೆಷಲ್ ಕೇರ್ ಏನಿದ್ರೆ ಮೆಡಿಸಿನ್ ಕೊಡೋದಿದ್ರೆ ಅದನ್ನು ನಾನು ಪರ್ಟಿಕ್ಯುಲರಾಗಿ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ಸ್ ಇದ್ದರೆ ಪರ್ಟಿಕ್ಯುಲರಾಗಿ ಆಯಾ ವಾರದಲ್ಲಿ ಮೆನ್ಷನ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಹೇರ್ ಕೇರ್ ಬಗ್ಗೆ ಮಾತ್ರ ಮೆನ್ಷನ್ ಮಾಡಿದ್ದೀನಿ, ಮತ್ತು ನೇಲ್ ಕಟ್ಟಿಂಗ್ ಬಗ್ಗೆ ಯೂಶ್ವಲಿ ಮಂಡೇ ಮತ್ತು ಥರ್ಸ್ಡೇ ಮಾಡೋಣ ಅಂತ. ಮತ್ತು ಸಣ್ಣ ಮಗಳಿಗೆ ನಾನು ವೀಕ್ಲಿ ಒನ್ಸ್ ಅಷ್ಟೇ, ಸಂಡೇ ಅಷ್ಟೇ ಅವಳಿಗೆ ಹೇರ್ ವಾಶ್ ಮತ್ತು ಹೇರ್ ಆಯಿಲ್ ಹಾಕೋದು. ಸಂಡೇ ಏನಾದ್ರು ಊರಿಗೆ ಹೋಗಿದ್ರೆ ಹಿಂದಿನ ದಿನ ಅಥವಾ ಮುಂದಿನ ದಿನ ಮಾಡ್ಕೊತೀನಿ. ನೆಕ್ಸ್ಟ್ ವರ್ಕಿಂದು ಯೂಶ್ವಲಿ ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ ನಾನು, ಗೊತ್ತಾಗಬಾರ್ದು ಅಂತೇಳಿ, ಬಟ್ ಶೇರ್ ಮಾಡೋಂಗಿಲ್ಲ. ಸೊ ಅದು ಕಾಲಮ್ ನಾನು ಆಮೇಲೆ ಫಿಲ್ ಮಾಡ್ಕೋತೀನಿ. ನೆಕ್ಸ್ಟ್ ಯೂಟ್ಯೂಬ್ ನಾನು ಹೇಳ್ದಂಗೆ ಅದನ್ನು ಇನ್ನೂ ಫಿಕ್ಸ್ ಮಾಡಿಲ್ಲ. ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ನಾನು ಅದನ್ನು ಫಿಕ್ಸ್ ಮಾಡಿಬಿಟ್ಟು ಅದನ್ನು ಬರಿತೀನಿ. ವೀಕೆಂಡ್ ರಿವ್ಯೂ ಅಲ್ಲಿ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಸೆಲ್ಫ್ ಕೇರ್ ಬಂದು ನಾನು ಏನೇನು ಮಾಡಬೇಕು, ನನ್ನ ಬಗ್ಗೆ ನಾನು ಹೇಗೆ ಕೇರ್ ತೊಗೋಬೇಕು ಅಂಥೇಳಿ. ಆ್ಯಕ್ಚುಲಿ ನಾನು ಈಗ 1 hour ಫಿಸಿಕಲ್ ವರ್ಕೌಟ್ ಚಾಲೆಂಜ್ ತೊಗೊಂಡಿರೋದ್ರಿಂದ ತುಂಬ ಸ್ವೆಟ್ ಆಗ್ತಾ ಇರ್ತೀನಿ. ಸೊ 2 ಡೇಸಿಗೆ ಒಂದು ಸರಿ ಹೇರ್ ವಾಶ್ ಬೇಕೇ ಬೇಕು. ಒಂದು ಸರಿ ಎಣ್ಣೆ ಹಚ್ಕೊತೀನಿ 1 ವಾರ, ಅಥವಾ 1 ವಾರ ಹೇರ್ ಕಲರ್ ಮಾಡೋದಿರ್ಬೋದು, ಅಥವಾ 1 ವಾರ ಲೋಷನ್ ಹಾಕೋದಿರ್ಬೋದು, ಅಥವಾ 1 ವಾರ ಹೇರ್ ಪ್ಯಾಕ್ ಹಾಕ್ಬೋದು. ಈ ಥರದ್ದು ಏನಾದ್ರು ಆಲ್ಟರ್ನೇಟ್ ಡೇಸಲ್ಲಿ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಅದ್ರ ಜೊತೆಗೆ ಫೇಸ್ ಪ್ಯಾಕ್ ಹಾಕೋದು, ಅಥವಾ ಫೇಶಿಯಲ್ಗೆ ಹೋಗೋದು, ಅಥವಾ ಪಾರ್ಲರ್ ವಿಸಿಟ್ ಇರ್ಬೋದು, ಅಥವಾ ಏನು ಹೇಳ್ತಾರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಅಂದರೆ ನೀವು ಪಾರ್ಲರಿಗೆ ಹೋಗಿ ಆ ಮಟ್ಟಕ್ಕೆ ಅಂತಲ್ಲ, ಜಸ್ಟ್ ನಮ್ಮ ಇದರಲ್ಲಿ ಹೇಗೆ ಮನೇಲೇ ಏನೇನು ಮಾಡ್ಕೊಳ್ಬೋದು ಅದನ್ನಷ್ಟೇ. ನಾನು ಪಾರ್ಲರಿಗೆಲ್ಲ ಹೋಗಿ ಅದನ್ನು ಪೆಡಿಕ್ಯೂರ್ ಮೆನಿಕ್ಯೂರ್ ಯಾವತ್ತೂ ಮಾಡಿಸ್ಕೊಂಡಿಲ್ಲ. ಇನ್ನು ನೆಕ್ಸ್ಟ್ ನಾನು ಬರೋದೆ ಟು ಡೂ ಇದಂಥೇಳಿ. ಟು ಡೂ ಅಲ್ಲಿ ನಾನು ಇಷ್ಟು ಲೆಫ್ಟ್ ಸೈಡಲ್ಲಿ ಏನು ಬಿಟ್ಟು ಇರುತ್ತೋ ಅದನ್ನು ಅಂದರೆ ಈಗ ಶಾಪಿಂಗ್ ಹೋಗೋದಿರಲಿ, ಅಥವಾ ಏನಾದರೂ ಪೇಮೆಂಟ್ ಮಾಡೋದಿರಲಿ, ಅಥವಾ ಏನಾದರೂ ಪರ್ಚೇಸ್ ಮಾಡೋದಿರಲಿ, ಅಥವಾ ಕೆಲಸದಲ್ಲಿ ಇಂಥವ್ರಿಗೆ ಕಾಲ್ ಮಾಡೋದು, ಇಂಥದ್ದು ಏನಾದ್ರು ಎಮರ್ಜೆನ್ಸಿ ವರ್ಕ್ ಆ ಥರದ್ದು ಏನಾದ್ರು ಇದ್ದರೆ ಇದರಲ್ಲಿ ಬರಿತೀನಿ. ಇಷ್ಟೆಲ್ಲ ಈ ಕಡೆ ಲೆಫ್ಟ್ ಸೈಡ್ ಮೇಲೆ ಬರೆದ್ಮೇಲೆ ಟು ಡೂ ಲಿಸ್ಟಲ್ಲಿ ಬರೆಯೋದಕ್ಕೆ ಏನಾದ್ರು ಇದೆಯಾ ಅಂತ ನೀವು ಯೋಚನೆ ಮಾಡ್ಬೋದು. ಖಂಡಿತ ಇದ್ದೇ ಇರುತ್ತೆ. ನಾನು ಅದಕ್ಕೆ ಇದಿಷ್ಟು ಜಾಗ ಸಾಕಾಗಲ್ಲ ಆ್ಯಕ್ಚುಲ್, ಬರೆದಿದ್ದೀನಿ ನಾನು. ನೆಕ್ಸ್ಟ್ ಈ ಕಡೆ ರೈಟ್ ಸೈಡ್ ಬಂದು ಜರ್ನಲ್ ಬರೆಯೋಕ್ಕೆ ಅವತ್ತಿನ ಥಾಟ್ಸ್ ಏನಿರುತ್ತೋ ಅದನ್ನು
ಬರೀಬೇಕು ಅಂತ. ಈ ವಿಡಿಯೋ ಹೇಗೆ ಅನ್ನಿಸ್ತು? ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳೋದು ನಿಮಗೆ ಹೆಲ್ಪ್ ಆಗುತ್ತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.